ವಾಕ್ ಹೋಗೋದ ಅಂತ ಅನ್ಕೊಂಡು ಅಲಾರಾಮ್ ಇಟ್ಟಿದೆ. ಎಚ್ಚರ ಆಗ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಬೇಕು. ರೆಡಿ ಆದೆ. ಫ್ರೆಂಡ್ಗೂ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಅಂದಿದ್ದಾನೆ. ರೆಡಿ ಆಗ್ಬಿಟ್ಟು ಪಾದರಕ್ಷೆಗಳನ್ನ ತಗೊಂಡೆ. ತಗೊಂಡು ಹಾಕೊಂಡು ರೆಡಿ ಆಗ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದ ನಮ್ಮ ಭೀಮಾ. ಹೋಗೋದ ಅಂದ್ಬಿಟ್ಟು ಫುಲ್ ರೆಡಿ ಆಗ್ಬಿಟ್ಟು ಕೆಳಗಡೆಗೆ ಬಂದೆ. ರೆಡಿ ಆಗಿಬಿಟ್ಟು ಗಾಡಿ ಎತ್ಕೊಂಡು ಡೈರೆಕ್ಟ್ ಬನ್ನಿ ತೋರಿಸ್ತೀನಿ ಏನು ಅಂತ. ಮೈಸೂರಲ್ಲಿ ಹೆಬ್ಬಾಳಲ್ಲಿ ವಾಕ್ ಮಾಡಬೇಕು ಅಂದರೆ ಬೆಸ್ಟ್ ಪ್ಲೇಸ್ ಹೋಗ್ಕೊಳ್ಳಿ. ಬೆಸ್ಟ್ ಅಂದರೆ ಬೆಸ್ಟ್ ಪ್ಲೇಸು. ಬನ್ನಿ ತೋರಿಸ್ತೀನಿ ಅಲ್ಲಿ ಹೋಗಿ. ನನಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ ಒಬ್ಬ ಅಂತ. ಅಂದರೆ ಆ ಕಡೆ ಒಂದು ರೋಡ್ ಐತೆ, ಅದು ಗೊತ್ತಾಗಲಿಲ್ಲ ಅಂದರೆ ಇದು ವರ್ಷ ಟೆಕ್ ಪಾರ್ಕ್ ಅಂತ ಏನೋ ಪಕ್ಕದಲ್ಲಿ ಐತೆ. ಸ್ಟ್ರೈಟ್ ರೋಡು. ಕಾಯ್ತಾ ಇರ್ತಾನೆ ನಮಗೋಸ್ಕರ. ಹೋಗಿ ಹಿಂಸೆ ಕೊಡ್ಬೇಕಷ್ಟೇ. ನೀವು ನಿಮ್ಮನ್ನ ತಡೆದಿರುವವರು ಯಾರು? ನನಗೋಸ್ಕರ ಅಲ್ಲಿ ಭೀಮಾ ಬತ್ತವನೆ. ನನಗೆ ವಾಕ್ ಮಾಡ್ಕೊಂಡು ಬರ್ದ ಅಂತ ಫೋನ್ ಮಾಡಿದ. ಹಾಗೆ ಎಲ್ಲ ನಮ್ಮ ಭೀಮಾ ನಿಮಗೋಸ್ಕರ ಒಂದು ಬಿಗ್ ಗೇಮು. ಭೀಮಾ ಏನಾದರೂ ಮಾತಾಡೋ ಅಂತ ಬಡ್ಕೊತಿದ್ದೀನಿ. ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಮಾತಾಡೋ, ನಮ್ಮ ಹೆಬ್ಬಾಳ್ಕೆರೆ ಬಗ್ಗೆ ಇನ್ಫಾರ್ಮೇಷನ್ ಕೊಡು. ಆ ಜಿಂಗ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನಾಚಿಕೆ ಅಂದ್ರೆ ಕಷ್ಟ. ನಾನು ನೋಡಿ ನಾಚಿಕೆ ಉಟ್ಬಿಟ್ಟು ಎಲ್ಲ ಮಾಡ್ತೀಲ್ವಾ? ಬಿಡು ನಾಚಿಕೆನೋ. ಹೇಳು ನೀನು. ಹಾಯ್ ಫ್ರೆಂಡ್ಸ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಆಮೇಲೆ ಚೆನ್ನಾಗೈತೆ. ವಾಕ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂದರೆ ಯಾವುದು? ಹೆಬ್ಬಾಳ್ಕೆರೆ. ನೆಕ್ಸ್ಟು ಅಲ್ಲೈತಲ್ಲ ಉತ್ನಳ್ಳಿ ಕೆರೆ. ನೀವೆಲ್ಲ ಜಾಕಿಂಗ್ ಹೋಗಿ. ನಂತರ ಒಳ್ಳೇದಾಯ್ತದೆ. ನಂತರ ಆಗಬೇಡಿ. ಹಲೋ ಫ್ರೆಂಡ್ಸ್, ಈ ಪ್ಲೇಸು ಹೆಂಗಿತ್ತು ಅಂದರೆ ಓಡಾಡೋಕ್ಕೂ ಆಗ್ತಾಯಿರಲಿಲ್ಲ ಜನಗಳು. ಆ ಥರ ಇತ್ತು. ಇವಾಗ ನಾರಾಯಣ ಮೂರ್ತಿ ಸುಧಾಮೂರ್ತಿ ಇಬ್ಬರು ಫೋನ್ ಮಾಡಿ ಇನ್ಫೋಸಿಸಿಂದ ಇವಾಗ ಚೆನ್ನಾಗಿದೆ. ಅವ್ರಿಗೆ ಹೇಳಬೇಕು ಇದನ್ನ ಹ್ಯಾಟ್ಸ್ ಆಫ್ ಅಂತ. ಮೈಸೂರವ್ರು ಒಂದು ಸತಿನಾದ್ರು ವಿಸಿಟ್ ಮಾಡಿ ಮಿಸ್ ಮಾಡಿದೆ. ಓಪನಿಂಗ್ ಟೈಮ್ ಹಾಕಿದ್ದೀನಿ ನೋಡಿ, ಎಲ್ಲ ಮುಗಿಸ್ದೆ ಹೋಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ?